ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವನ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೂರು ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ಹಾಲು, ಏಲಕ್ಕಿ ಸುಲಿದಿಟ್ಕೊಂಡಿರೋವಂಥದ್ದು, 3 ಗ್ಲಾಸ್ ರವೆ ಮತ್ತು ಡ್ರೈ ಫ್ರೂಟ್ಸ್. ರವೆನ ಈ ಥರ ಹದವಾಗಿ ಹುರ್ಕೊಳ್ಳಿ. ನಂತರ ಗೀನ ಆ್ಯಡ್ ಮಾಡಿಕೊಂಡು ಕ್ಯಾಶ್ಯೂ ನಟ್ ಮತ್ತು ಕಾಜು ಕಿಸ್ಮಿಸ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಏಲಕ್ಕಿನ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಚಿಪ್ಪೆ ಎಲ್ಲ ತೆಗೆದಿದ್ದೀವಿ, ಬರೀ ಏಲಕ್ಕಿ ಸೀಡ್ಸ್ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. 3 ಗ್ಲಾಸ್ ರವೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ 3 ಗ್ಲಾಸ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ರವೆ ಉಂಡೆ ಮಾಡಲು ಬಿಸಿಯಾದ ಹಾಲನ್ನು ನಾವು ಕಾಯಿಸ್ಕೊಂಡು ಹಾಕೋತಾ ಇರಬೇಕಾಗುತ್ತೆ. ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಡ್ರೈ ಕೊಕೊನಟ್ ಅಂದರೆ ಕೊಬ್ಬರಿ, ಇದನ್ನು ಕೂಡ ನಾವು ಆ್ಯಡ್ ಮಾಡಬೇಕು. ಇದೇ ಮೇಯ್ನ್ ಟೇಸ್ಟ್ ಕೊಡುತ್ತೆ ನಮಗೆ. ಇದನ್ನು ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಕಿರುವಂತಹ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು, ಮಿಲ್ಕ್ನ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ರವೆ ಉಂಡೆನ ಕಟ್ಕೋಬೋದು. ನೋಡ್ತಾ ಇರ್ಬೋದು ನೀವು ಯಾವ ಥರ ನಾವು ರವೆ ಉಂಡೆನ ಕಟ್ತಾ ಇದ್ದೀವಿ ಅಂತ. ಈ ಥರ ಚಿಕ್ಕ ಚಿಕ್ಕದಾಗಿ ಲಾಡು ರೂಪದಲ್ಲಿ ನಾವು ರವೆ ಉಂಡೆನ ಕಟ್ಕೋಬೋದು. ರವಾ ಲಾಡು ರೆಡಿಯಾಗಿದೆ. ರವೆ ಉಂಡೆ ಈಗ ಇದು ಟೇಸ್ಟ್ ಮಾಡಲು ರೆಡಿಯಾಗಿದೆ. ಈಗ ಒಂದು ಸಿನಿಮ್ಯಾಟಿಕ್ ವ್ಯೂನ ನೋಡ್ಕೊಂಬರ್ತೀರಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವನ್ ಕುಕಿಂಗ್ ಚಾನಲ್. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.